ತರಗತಿಗೆ ಸ್ವಾಗತ. ಸ್ವಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಇಂದಿನ ಒಂದು ತರಗತಿಯಲ್ಲಿ ಎರಡನೇ ಪಿಶಾಚಿ ಅಂತಕ್ಕಂಥದ್ದು ಏನೇನು ಪ್ರಯತ್ನವನ್ನು ಮಾಡ್ತು ಅಂದರೆ ಬೋಳೇಶಂಕರನ್ನ ಸೋಲಿಸೋದಕ್ಕೆ ಎರಡನೇ ಪಿಶಾಚಿನೂ ಸಹ ಪ್ರಯತ್ನವನ್ನು ಮಾಡ್ತು. ಯಾವ ರೀತಿ? ಈಗಾಗಲೇ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರನ್ನು ತೆಗೆದುಕೊಂಡು ಬರ್ತಾನೆ. ಆಗ ಮಾರ್ಗದ ಮಧ್ಯದಲ್ಲಿ ಯಾವುದೋ ವೇಷದಲ್ಲಿ ಬಂದು ನೀನು ಅವನ ಹತ್ರ ಇರ್ತಕ್ಕಂಥ ಬೇರನ್ನು ಕಿತ್ಕೊಂಡ್ಬಿಡು ಅಂತ ಹೇಳ್ತಾನೆ. ಆಗ ಪಿಶಾಚಿ ಮುದುಕಿಯ ವೇಷದಲ್ಲಿ ಬರುತ್ತೆ. ಅಯ್ಯೋ ಅಪ್ಪ, ನನಗೆ ತುಂಬ ಹೊಟ್ಟೆ ನೋವು ಅಂತ ಮುದುಕಿಯ ವೇಷದಲ್ಲಿ ಬಂದಾಗ ಸಂದರ್ಭದಲ್ಲಿ ಬೋಳೇಶಂಕರ, ಅಯ್ಯೋ ಹೊಟ್ಟೆ ನೋವ್ತಾ ಇದೆಯಾ, ಹಾಗಾದರೆ ಈ ಬೇರನ್ನು ನಿನ್ನ ಬಾಯಲ್ಲಿ ಇಟ್ಕೊಂಡು ಜಿಗಿದು ನುಂಗಬೇಕು, ಶಿವ ನಿನಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿದ ತಕ್ಷಣ ಎರಡನೇ ಪಿಶಾಚಿ, ಅಯ್ಯಯ್ಯೋ ನಿನ್ನ ದಮ್ಮಯ್ಯ ಅಂತ ಹೇಳ್ತೀನಿ, ಆ ಒಂದು ಹೆಸರನ್ನ ಎತ್ತಬೇಡ ಅಂತ ಹೇಳಿದಾಗ, ಯಾವ ಹೆಸರು ಎತ್ತಬಾರ್ದು? ಶಿವನ ಹೆಸರು ಎತ್ತಬಾರ್ದ ಅಂತ ಹೇಳ್ಬಿಟ್ಟು ಶಿವನ ಹೆಸರನ್ನ ಸ್ಮರಿಸ್ತಾನೆ. ಮತ್ತೆ ಕೋಡಂಗಿ ಶಿವ ಶಿವಶಂಕರ, ಬೋಂ ಶಂಕರ, ಬೋಳೇಶಂಕರ, ಪಾರ್ವತಿ ಶಂಕರ ಅಂತ ಹೇಳಿದಾಗ ಅದು ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಸುತ್ತ ಅಲ್ಲಿ ತಿರುಗುತ್ತೆ. ಅದರ ಜೊತೆಗೆ ನಿನ್ನ ದಮ್ಮಯ್ಯ ಅಂತ ಹೇಳ್ತೀನಿ, ಆ ಹೆಸರನ್ನ ಎತ್ತಬೇಡ, ನಿನಗೇನು ಬೇಕಾದರೂ ನಾನು ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಬೋಳೇಶಂಕರ, ಇದೇನು ಬಹುಮಾನವನ್ನು ಕೊಡುತ್ತೋ ನೋಡೋಣ ಇರು ಅಂತ ಹೇಳಿದಾಗ ಅದು ಈ ತೆನೆಯಿಂದ ಕಾಳನ್ನು ಉದುರಿಸಿ ಮುಟ್ಟು ಹೀಗೆ ಹೇಳು ಅಂತ ಹೇಳುತ್ತೆ. ಯಾವ ರೀತಿ? ಅಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲಕುದ್ರೆ ಹನುಮಂತರಾಯ ಧಾನ್ಯವಲ್ಲ ನಾಣ್ಯವಾಗಲಿ ನಾಣ್ಯವೆಲ್ಲ ಚಿನ್ನವಾಗಲಿ ಬಚೋ ಬೋಲ್ ಬೋಲೋತಿ ಬೋಲ್ ಆಮ್ ಲಗೋಟಿ ಕೋಲ್ ಅಂತ ಹೇಳುತ್ತೆ. ಆಗ ಆ ಧಾನ್ಯ ಎಲ್ಲ ಚಿನ್ನದ ನಾಣ್ಯಗಳಾಗುತ್ತೆ. ಈ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಪಡೆದುಕೊಂಡ ನಂತರ ಆ ಎರಡನೇ ಪಿಶಾಚಿ ಅಂತಕ್ಕಂಥದ್ದು ಬೋಳೇಶಂಕರನ ಕೈಯಲ್ಲಿ ಸೋತು ಸತ್ತೋಗುತ್ತೆ. ಇನ್ನು ಮೂರನೇ ಪಿಶಾಚಿ ಅಂತಕ್ಕಂಥದ್ದು ಮಾತ್ರ ಇದೆ. ಮೂರನೇ ಪಿಶಾಚಿನೂ ಸಹ ಬೋಳೇಶಂಕರನ ಕೈಯಲ್ಲಿ ಯಾವ ರೀತಿ ಸೋಲನ್ನು ಅಪ್ಪುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮುಂದುವರಿಸೋದಾದರೆ ಇಲ್ಲಿ ಗಮನಿಸಿ. ಸಿಕ್ಕಳ ರಾಜಕುಮಾರಿ ಅಂದರೆ ಈಗಾಗಲೇ ಅವು ಉಪಾಯವನ್ನು ಹಾಕ್ಕೊಂಡಿರೋ ಹಾಗೇನೆ ರಾಜಕುಮಾರಿಗೆ ಹೊಟ್ಟೆ ನೋವನ್ನು ಬರೋ ಹಾಗೆ ಮಾಡಿರ್ತಾನೆ. ಯಾವುದೋ ಇನ್ನು ಇರತಕ್ಕಂಥದ್ದು ಮೂರನೇ ಪಿಶಾಚಿ ಅಂತಕ್ಕಂಥದ್ದು. ಗಮನಿಸಿ, ಸಿಕ್ಕಳ ರಾಜಕುಮಾರಿ ಮಲಗಿ ನರಳುತ್ತಿದ್ದಾಳೆ. ಪಕ್ಕದಲ್ಲಿ ರಾಜ ಮಂತ್ರಿ. ಇಲ್ಲಿ ರಾಜಕುಮಾರಿ ಹಾಸಿಗೆಯಲ್ಲಿ ನರಳ್ತಾ ಇದ್ದಾಳೆ. ಕಾರಣ ಹೊಟ್ಟೆ ನೋವು ಬಂದು ನರಳ್ತಾ ಇದ್ದಾಳೆ. ಇಲ್ಲಿ ರಾಜ ಆಗಿರ್ತಕ್ಕಂಥವನು ಇದ್ದಾನೆ, ಕೆಳಗಡೆ ಮಂತ್ರಿ ಆಗಿರ್ತಕ್ಕಂಥವನು ಇದ್ದಾನೆ. ಅದನ್ನ ಇಲ್ಲಿ ಗಮನಿಸಿ. ರಾಜಕುಮಾರಿ ಮಲಗಿ ನರಳುತ್ತಿದ್ದಾಳೆ, ಮೇಲೆ ಪಕ್ಕದಲ್ಲಿ ರಾಜ ಇದ್ದಾನೆ, ಅದರ ಕೆಳಗಡೆ ಮಂತ್ರಿ ಅಂತಕ್ಕಂಥವ್ರು ಇದ್ದಾರೆ. ನೋಡಿ, ಅವರನ್ನು ಈ ರೀತಿ ಆ ರಾಜ ಆಗಿರ್ತಕ್ಕಂಥ ಯಾವ ರೀತಿಯ ಡಂಗೂರಗಳನ್ನು ಸಾರಿಸ್ತಾನೆ. ಯಾಕೆ? ಈ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡತಕ್ಕಂಥವ್ರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರವನ್ನು ಸಾರಿಸ್ತಾರೆ ಅಂತಕ್ಕಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್. 4 ಅಂಕದ ಪ್ರಶ್ನೆಗೆ ಕೇಳ್ತಾನೆ. ಗಮನಿಸಿ. ರಾಜ, 3 ದಿನಗಳಿಂದ ರಾಜಕುಮಾರಿ ಹೀಗೆ ನಡೆಯುತ್ತಿದ್ದಾಳೆ. ಇವಳ ಹೊಟ್ಟೆ ನೋವನ್ನು ವಾಸಿ ಮಾಡುವಂತಹ ಒಬ್ಬ ವೈದ್ಯನೂ ಸಿಕ್ಕಲಿಲ್ವೇ ಮಂತ್ರಿಗಳೇ? ಮಂತ್ರಿ, ಇಲ್ಲ ಪ್ರಭು, ಯಾರ ವೈದ್ಯವೂ ರಾಜಕುಮಾರಿಯ ಮೇಲೆ ಪರಿಣಾಮ ಬೀರುತ್ತಿಲ್ಲ. ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ಪರ ರಾಜ್ಯಗಳಲ್ಲೂ ಸಹ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡುವ ವೈದ್ಯರಿಗೆ ಯೋಗ್ಯ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸಿದ್ದೇನೆ. ನೋಡಿ, ಮೊದಲಿಗೆ ರಾಜ ಏನು ಡಂಗೂರವನ್ನು ಸಾರಿಸಿದ ಅಂತಂದರೆ ಇಲ್ಲಿ ಡಂಗೂರ ಅಂತಂದ್ರೆ ಪ್ರಚಾರ ಮಾಡು ಅಂತ. ಏನು ಪ್ರಚಾರ ಮಾಡಿಸಿದ? ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿದವರಿಗೆ ಯೋಗ್ಯವಾದಂತಹ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸ್ತಾರೆ. ಯೋಗ್ಯವಾದಂತಹ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸ್ತಾರೆ ಅಂತಕ್ಕಂಥದ್ದು. ನೋಡಿ, ರಾಜಕುಮಾರಿ ಅಯ್ಯೋ ನೋವು, ಹೊಟ್ಟೆ ನೋವಪ್ಪ ಅಂತ ಹೇಳಿದಾಗ ಅಂದರೆ ಅಲ್ಲಿ ರಾಜ ಮಂತ್ರಿ ಮಗಳು ಈ ಪರಿ ಅಂದರೆ ಈ ರೀತಿಯಾದಂತಹ ಒಂದು ಸಂಕಟ ಅಥವಾ ನೋವನ್ನು ಪಡೋದನ್ನು ನಾನು ನೋಡಲಾರೆ, ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಇವಳ ನೋವು ವಾಸಿ ಮಾಡುವವರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಡಂಗೂರ ಸಾರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿದವರಿಗೆ ಏನು ಬಹುಮಾನ ಕೊಡೋದಾಗಿ ಡಂಗೂರ ಸಾರಿಸಿದ? ಮೊದಲಿಗೆ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿದವರಿಗೆ ಯೋಗ್ಯವಾದಂತಹ ಬಹುಮಾನ ಕೊಡೋದಾಗಿ ಡಂಗೂರ ಸಾರಿಸ್ತಾರೆ. ಎರಡನೇದಾಗಿ ಆ ರಾಜಕುಮಾರಿ ಅಯ್ಯೋ ಹೊಟ್ಟೆ ನೋವು ಅಂತ ಹೇಳಿದಾಗ ಇಲ್ಲಿ ರಾಜ ಮಂತ್ರಿ ಮಗಳು ಆಗಿರ್ತಕ್ಕಂಥವಳು ಈ ರೀತಿಯ ಒಂದು ಸಂಕಟ ಅಥವಾ ನೋವನ್ನು ಪಡೆಯುವುದನ್ನು ನಾನು ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ, ಹಾಗಾಗಿ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಡಂಗೂರ ಸಾರಿಸಪ್ಪ. ಏನು, ನನ್ನ ಮಗಳಾಗಿರ್ತಕ್ಕಂತಹ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡ್ತಕ್ಕಂಥವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಡಂಗೂರ ಸಾರಸಯ್ಯ ಅಂತ ಹೇಳಿದಾಗ ಅಲ್ಲಿ ಮಂತ್ರಿ ಅಪ್ಪಣೆ ಪ್ರಭು ಅಂದರೆ ಹಾಗೆ ಆಗಲಿ ಪ್ರಭು ಅಂತ ಹೇಳ್ಬಿಟ್ಟು ಅವನು ಹೊರಡೋದಕ್ಕೆ ಮುಂದಾಗ್ತಾನೆ. ರಾಜಕುಮಾರಿ ಅಯ್ಯಯ್ಯೋ ನೋವು ತಡಿಲಾರೆ ಅಂತ ಅನ್ಬೇಕಾದ್ರೆ ಅಲ್ಲಿ ರಾಜ ಮಂತ್ರಿ ನಿಲ್ಲು, ಈ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಕೊಡ್ತೀನಿ ಅಂತ ಡಂಗೂರ ಸಾರಿಸು ಅಂತ
ಮೊದಲನೇದಾಗಿ ರಾಜಕುಮಾರಿಯ ಹೊಟ್ಟೆನೋವನ್ನು ವಾಸಿ ಮಾಡಿದವರಿಗೆ ಯೋಗ್ಯವಾದ ಬಹುಮಾನ ಕೊಡುವುದಾಗಿ ಡಂಗುರ ಶಾಸ್ತ್ರು. ಎರಡನೇದಾಗಿ ರಾಜಕುಮಾರಿಯ ಹೊಟ್ಟೆನೋವನ್ನು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಡಂಗುರ ಸಾರಿಸು. ಅನಂತರ ಇಡೀ ರಾಜ್ಯವನ್ನು ಕೊಡ್ತೀನಿ ಅಂತ ಡಂಗುರ ಸಾರಸಯ್ಯ ಅಂತ ಹೇಳ್ತಾನೆ. ಮೂರನೇದಾಗಿ ಆಗ ಮಂತ್ರಿ ಹಾಗೆ ಆಗಲಿ ಪ್ರಭು, ಅಪ್ಪಣೆ ಪ್ರಭು, ಚಿತ್ತಂ ಅಂತ ಹೇಳ್ಬಿಟ್ಟು ಅವನು ಹೊರಡುವಷ್ಟರಲ್ಲಿ ಮತ್ತೆ ರಾಜಕುಮಾರಿ ಅಯ್ಯೋ ಅಪ್ಪ ಸಾಯ್ತೇನೆ, ನನಗೆ ವಿಷ ಕೊಡಿ ಅಂತ ಹೇಳಿದಾಗ ರಾಜ ಅಯ್ಯ ಮಂತ್ರಿ, ರಾಜ್ಯವನ್ನಲ್ಲದೆ ರಾಜಕುಮಾರಿಯನ್ನು ಮದುವೆ ಮಾಡ್ಕೊಡ್ತೀನಿ ಅಂತ ಡಂಗುರ ಸಾರಸಯ್ಯ ಅಂತ. ಕೊನೆಯದಾಗಿ ನಾಲ್ಕನೇದಾಗಿ ಅಯ್ಯ ಮಂತ್ರಿ, ಈ ಮಗಳಾಗಿರ್ತಕ್ಕಂಥ ಈ ರೀತಿಯ ಒಂದು ನೋವು ಅಥವಾ ಸಂಕಟವನ್ನು ಪಡೀತಾ ಇರ್ತಕ್ಕಂಥ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಹಾಗಾಗಿ ರಾಜಕುಮಾರಿ ಹೊಟ್ಟೆ ನೋವನ್ನು ವಾಸಿ ಮಾಡೋರಿಗೆ ಇಡೀ ರಾಜ್ಯವನ್ನಲ್ಲದೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಂಗುರ ಸಾರಸಪ್ಪ, ಪ್ರಚಾರ ಮಾಡಪ್ಪ ಅಂತ ಹೇಳಿದಾಗ ಮಂತ್ರಿ ಅಪ್ಪಣೆ ಪ್ರಭು. ಹೊರಡುವಷ್ಟರಲ್ಲಿ ಸೇವಕ ಬಂದು ನಮಸ್ಕರಿಸಿ ನಿಲ್ಲುವನು. ಸೇವಕ ಪ್ರಭು, ಬಿಪ್ತಕಡಿ ಬೋಳೇಶಂಕರ ಬಂದವನೇ, ಅವನ ಹತ್ರ ಮದ್ದಿದೆಯಂತೆ. ಮಂತ್ರಿ ಬೆಪ್ತಕಡಿಗಳಿಗೆಲ್ಲ ಸಗ್ಗುವ ರೋಗ ಅಲ್ವಲಯ ಇದು, ಅಂದರೆ ಬೆಪ್ತಕಡಿಗಳಿಗೆಲ್ಲ ವಾಸಿ ಮಾಡ್ತಕ್ಕಂಥ ರೋಗ ಅಲ್ವಲಯ ಇದು. ರಾಜಕುಮಾರಿಗೆ ಬಂದಿರೋದು ರಾಜರೋಗ, ಹಾಗಾಗಿ ರಾಜ್ಯ ವೈದ್ಯರೇ ಬರಬೇಕು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಬೆಪ್ತಕಡಿಗಳಿಗೆಲ್ಲ ಬಗ್ಗುವಂತಹ ಒಂದು ರೋಗ ಅಲ್ವಲಯ ಇದು. ಯಾಕೆ? ರಾಜಕುಮಾರಿಗೆ ಬಂದಿರೋದು ರಾಜರೋಗ, ಹಾಗಾಗಿ ರಾಜ್ಯ ವೈದ್ಯರೇ ಬೇಕು ಅಂತ ಹೇಳ್ತಾನೆ. ರಾಜಕುಮಾರಿಗೆ ಯಾವ ರೋಗ ಬಂತು? ಹೊಟ್ಟೆ ನೋವು ರೋಗ ಅಂತಕ್ಕಂಥದ್ದು ಬಂದಿದೆ. ಹಾಗಾಗಿ ರಾಜಕುಮಾರಿಗೆ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ರಾಜವೈದ್ಯರೇ ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಗಮನಿಸಿ, ರಾಜ ಎಲ್ಲರನ್ನ ನೋಡಿದ್ದಾಯ್ತಲ್ಲ ಮಂತ್ರಿಗಳೇ ಅಂದ. ಎಲ್ಲರನ್ನ ನೋಡಿದ್ದಾಯ್ತಲ್ಲ ಮಂತ್ರಿಗಳೇ. ಮಂತ್ರಿ ಪ್ರಭು, ಬಹುಮಾನದ ಆಸೆಯಿಂದ ಹಾದಿ ಬೀದಿ ದಾಸೆಗಳೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ, ಅವರನ್ನು ತಡೆಯೋದಕ್ಕೆ ಕಷ್ಟವಾಗಿದೆ. ರಾಜಕುಮಾರಿ ಬೆತ್ತಕಡಿಯ ಆದವನ ಹೆಸರ ವಿಶೇಷಣವಾ? ನೋಡಿ, ಅಲ್ಲಿ ಮಂತ್ರಿ ಹೇಳಿದ್ದೇನು, ಪ್ರಭು ಬಹುಮಾನದ ಆಸೆಯಿಂದ ಹಾದಿ ಬೀದಿ ದಾಸೆಗಳೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ, ಅವರನ್ನು ತಡೆಯೋದಕ್ಕೆ ಕಷ್ಟವಾಗಿದೆ ಅಂತ. ಅಂದರೆ ಇಲ್ಲಿ ಗಮನಿಸ್ಬೇಕು ನೀವು, ತೆಲುಗಲ್ಲಿ ಒಂದು ಮೂವಿ ಅಂತಕ್ಕಂಥದ್ದು ಇದೆ. ಯಾವುದಂತಂದರೆ ಈ ಮೂವಿ ಅಂತಕ್ಕಂಥದ್ದು ನೀವು ಗಮನಿಸಿರ್ಬೋದು, ಈ ಭೈರವ ದೀಪಂ ಅಂತ. ಆ ಭೈರವ ದೀಪಂ ಅಂತಕ್ಕಂಥದ್ದು ಯಾವುದೋ ಒಂದು ಪಿಶಾಚಿ ಆ ಕಡೆಯಿಂದ ಹೊಗೆ ರೂಪದಲ್ಲಿ ಆ ರಾಜಕುಮಾರಿನ ಹೊತ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ, ರಾಜಕುಮಾರಿಯನ್ನು ಹೊತ್ಕೊಂಡು ಹೋಗೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ದೇವತೆ ಆಗಿರ್ತಕ್ಕಂಥ ಹೇಳ್ತಾರೆ, ಈ ಒಂದು ಸರವನ್ನು ಆ ರಾಜಕುಮಾರಿ ಕುತ್ತಿಗೆಯಲ್ಲಿ ಹಾಕಿದ್ರೆ ಆ ಪಿಶಾಚಿ ಅಂತಕ್ಕಂಥ ಹೊರಟು ಹೋಗುತ್ತೆ ಅಂತ ಹೇಳಿದಾಗ, ಆಗ ಅವನು ಆ ಸರವನ್ನು ಕಳಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಕುರೂಪಿ ಆಗಿಬಿಡ್ತಾನೆ. ಹಿಂಗೆ ಕುರೂಪಿ ಆಗಿಬಿಡ್ತಾನೆ. ಕುರೂಪಿ ಮುದುಕಂತರ ಕುರೂಪಿಯಾಗಿ ಆ ಸರವನ್ನು ಎತ್ಕೊಂಡು ಬರ್ತಾ ಇರಬೇಕಾದ್ರೆ, ಹಿಂಗೆ ಆ ಕುರೂಪಿ ಥರ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಅವನು ಹೇಳ್ತಾನೆ, ಈ ಒಂದು ಸರವನ್ನು, ಈ ಒಂದು ಕತ್ತಿನ ಒಂದು ಚಿನ್ನದ ಸರವನ್ನು ಸಂಪಾದನೆ ಮಾಡಿರ್ತಕ್ಕಂಥವನು ಒಬ್ಬ ವೀರನಾಗಿರ್ತಾನೆ, ಒಬ್ಬ ಜಟ್ಟಿ ಆಗಿರ್ತಾನೆ, ನೀನು ಯಾವ ರೀತಿ ಇದನ್ನು ಕಳಿಸ್ಕೊಂಡು ಬಂದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ. ಆದರೆ ಆ ಸರವನ್ನು ಕೊಡುವಂಥ ಸಂದರ್ಭ ಆ ದೇವತೆ ಹೇಳಿರುತ್ತೆ, ನೀನು ಯಾವುದೇ ಕಾರಣಕ್ಕೂ ನಿಜವನ್ನು ಹೇಳಬಾರ್ದು, ಮತ್ತು ಆ ನಿಜವನ್ನು ಹೇಳಿದ್ರೆ ಅಲ್ಲೇ ಅದು ನಾಶ ಆಗೋಗುತ್ತೆ ಅಂತ. ಮತ್ತೆ ಅವನು ಹೇಳೋದು ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ, ಆದಿ ಬೀದಿ ದಾಸೆಗಳೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ, ಅವರನ್ನು ತಡೆಯೋದಕ್ಕೆ ಕಷ್ಟವಾಗಿದೆ ಅಂತ. ರಾಜಕುಮಾರಿ ಬೆಪ್ತಕಡಿ ಆದವನ ಹೆಸರ ವಿಶೇಷಣವಾ? ಸೇವಕ ಎರಡೂ ಹೌದು. ಬೆಪ್ತಕಡಿ ಅವನ ಹೆಸರು ಹೌದು, ಅದಕ್ಕೆ ಅವನಿಗೆ ಹೆಸರಿಗೆ ಇರ್ತಕ್ಕಂಥ ವಿಶೇಷಣವೂ ಹೌದು ಅನ್ನಬೇಕಾದ್ರೆ ಗಮನಿಸಿ. ರಾಜ ಯಾರು ನೋಡಿದರೂ ಪ್ರಯೋಜನ ಇಲ್ಲ ಅಂದ ಮೇಲೆ ಸಾಮಾನ್ಯ ಬೆಪ್ತಕಡಿಯನ್ನು ನೋಡಲೇಳು, ಕರೆತಾರಯ್ಯ ಅವನನ್ನು. ಸೇವಕ ಹೋಗಿ ಬೋಳೇಶಂಕರ ಹಾಗೂ ಕೋಡಂಗಿಯವರನ್ನು ಕರೆತರವನು. ಬೋಳೇಶಂಕರ ಪ್ರಭುಗಳಿಗೆ ನಮಸ್ಕಾರ. ತಾವು ನಂಬುವಾಗೆ ನೋಡಿ, ಪ್ರಭುಗಳಿಗೆ ನಮಸ್ಕಾರ. ತಾವು ನಂಬಿಕೆ ಇಡೋದಾದರೆ ರಾಜಕುಮಾರಿಗೆ ನಾನು ಮದ್ದು ಕೊಡಬಲ್ಲೆ. ರಾಜ ನಾಟಿ ವೈದ್ಯವೋ? ಬೋಳೇಶಂಕರ ಹೌದು ಪ್ರಭು ಅಂದ. ನಾಟಿ ವೈದ್ಯ ಅಂತಂದರೆ ನೀವು ಈಗಾಗಲೇ ನೋಡಿದ್ದೀರಾ, ನ್ಯಾಚುರಲ್ ಆಗಿ ಪ್ರಥಮ ಚಿಕಿತ್ಸೆ ಅಂತೆ ಮಾಡ್ತಕ್ಕಂಥದ್ದು ಅದು ನಾಟಿ ವೈದ್ಯ. ಬೋಳೇಶಂಕರ ಹೌದು ಪ್ರಭು. ರಾಜ ಅಪಾಯವೇನೂ ಇಲ್ಲ ತಾನೆ? ಬೋಳೇಶಂಕರ ಇದನ್ನು ಸೇವಿಸಿದವರು ಖಂಡಿತ ಸಾಯೋದಿಲ್ಲ. ಮಂತ್ರಿ ಎತ್ಕೊಳ್ತಾನೆ ಸಾವು ಅಂತೀಯಲ್ಲಯ್ಯ, ನೀನೇನು ವೈದ್ಯನೋ ಇಲ್ಲ ಗೋರಿಯಾಗಿ ಕೆಲಸದವನು ಅಂತ. ಏನಯ್ಯ ಎತ್ಕೊಂಡ್ರೆ ಸಾವು ಅಂತಿಲ್ಲಯ್ಯ, ನೀನೇನು ವೈದ್ಯನಾಗಿ ಕೆಲಸ ಮಾಡ್ತೀಯ ಇಲ್ಲ ಗೋರಿ ಅಂದ್ರೆ ಒಂದೇ ಸಾರಿ
ಸಮಾಧಿಗೆ ಕಳಿಸುವಂತಹ ಕೆಲಸ ಮಾಡ್ತೀಯೋ ಅಂತ. ಗೋರಿ ಅಂತಂದರೆ ಸಮಾಧಿಗೆ ಕಳಿಸುವಂತಹ ಕೆಲಸ ಮಾಡ್ತೀಯೋ ಅನ್ನಬೇಕಾದ್ರೆ ಬೋಳೇಶಂಕರ, ಎರಡೂ ಅಲ್ಲ ಸ್ವಾಮಿ, ಒಬ್ಬ ಸಾಮಾನ್ಯ ರೈತ ಸ್ವಾಮಿ ನಾನು, ಒಬ್ಬ ಸಾಮಾನ್ಯ ರೈತ ಸ್ವಾಮಿ ನಾನು. ನೋಡಿ ನೇಗಿಲನ್ನು ಇಟ್ಕೊಂಡಿದ್ದಾರೆ, ಒಬ್ಬ ಸಾಮಾನ್ಯ ರೈತ ಸ್ವಾಮಿ. ಮಂತ್ರಿ, ಇದ್ಯಾಕೋ ಸರಿ ಹೋಗಲಿಲ್ಲ ಪ್ರಭು, ರಾಜವೈದ್ಯರಿಗಾದದ್ದು ರೈತನಿಂದ ವಾಸಿ ಆಗುತ್ತೆ ಅಂದರೆ ಬಹುಮಾನದಾಸೆಗಾಗಿ ಅಂತ. ಅಂದರೆ ಇಲ್ಲಿ ಯಾಕಂದರೆ ಇಲ್ಲಿ ರಾಜನಿಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂತಹ ವ್ಯಕ್ತಿ ಯಾರಂತಂದರೆ ಇಲ್ಲಿ ಮಂತ್ರಿ ಆಗಿರ್ತಕ್ಕಂಥವನು. ಅಂದರೆ ಅದೇ ನೀವು ದ್ವಿತೀಯ ಹೋಗ್ಬೇಕಾದ್ರೆ ಬರುತ್ತೆ. ಒಬ್ಬ ಮಂತ್ರಿ ಅನಿಸ್ಕೊಳ್ಬೇಕಾದ್ರೆ ಭೂಮಿಯ ಮೇಲೆ ನಾನಾ ಚಮತ್ಕಾರಗಳನ್ನು ಮತ್ತು ವಿಸ್ಮಯಗಳನ್ನು ಸೃಷ್ಟಿಸಲು ಬಲ್ಲವನು ಮಾತ್ರ ಮಂತ್ರಿ ಆಗಲು ಸಾಧ್ಯ ಅಂತ. ಅದಕ್ಕೆ ಆ ಮಂತ್ರಿ ಆಗಿರ್ತಕ್ಕಂಥ ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಇದು ಯಾಕೋ ಸರಿ ಹೋಗಲಿಲ್ಲ ಸ್ವಾಮಿ ನನಗೆ, ಯಾಕಂದರೆ ರಾಜ್ಯ ವೈದ್ಯರ ಕೈಯಲ್ಲೇ ಆಗಲಿಲ್ಲ ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ರೈತ ಯಾರೋ ಈ ಬಿಪ್ತಕ್ರಿ ಬೋಳೇಶಂಕರ, ಇವನ ಕೈಯಿಂದ ಆ ರಾಜಕುಮಾರಿ ಹೊಟ್ಟೆ ನೋವು ವಾಸಿ ಆಗುತ್ತೆ ಅಂತಂದರೆ ನನಗೆ ಯಾಕೋ ಅನುಮಾನ ಇವನು ಬಹುಮಾನದ ಆಸೆಗಾಗಿ ಬಂದಿರತಕ್ಕಂಥದ್ದು ಅಷ್ಟೇ. ಇವನು ಯಾಕೆ ಬಹುಮಾನದ ಆಸೆಗಾಗಿ ಈಗಾಗಲೇ ರಾಜಕುಮಾರಿ ಹೊಟ್ಟೆ ನೋವನ್ನು ವಾಸಿ ಮಾಡತಕ್ಕಂಥವ್ರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೋರು ಸಾರಿಸಿದ್ದಾರೆ. ರಾಜಕುಮಾರಿ ಹೊಟ್ಟೆ ನೋವನ್ನು ವಾಸಿ ಮಾಡತಕ್ಕಂಥವ್ರಿಗೆ ಮೊದಲಿಗೆ ಯೋಗ್ಯವಾದ ಬಹುಮಾನ ಕೊಡುವುದಾಗಿ ಡಂಗೋರು ಸಾರಿಸಿದ್ದಾರೆ. ಅನಂತರ ಅರ್ಧ ರಾಜ್ಯ ಕೊಡುವುದಾಗಿ ಡಂಗೋರು ಸಾರಿಸಿದ್ದಾರೆ. ಅನಂತರ ಇಡೀ ರಾಜ್ಯವನ್ನು ಕೊಡುವುದಾಗಿ ಡಂಗೋರು ಸಾರಿಸಿದ್ದಾರೆ. ಆ ನಂತರ ಇಡೀ ರಾಜ್ಯವನ್ನಲ್ಲದೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಕೊಡುವುದಾಗಿ ಡಂಗೋರು ಸಾರಿಸಿದ್ದಾರೆ. ಇಂಥ ಬಹುಮಾನದ ಆಸೆಗಾಗಿ ಈ ಬೋಳೇಶಂಕರ ಬಂದಿರೋದು ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿ ಮಂತ್ರಿ ಹೇಳಬೇಕಾದ್ರೆ ಬೋಳೇಶಂಕರ, ಅದಕ್ಕೆ ನಮಗೆ ಇಡೋದಾದರೆ ಮಾತ್ರ ನಾನು ವೈದ್ಯ ಮಾಡ್ತೀನಿ ಅಂತ ನಿಮಗೆ ಮೊದಲೇ ಹೇಳಿದ್ನಲ್ವಾ ಪ್ರಭುಗಳೇ ಅನ್ನಬೇಕಾದ್ರೆ, ನೋಡಿ ರಾಜಕುಮಾರಿ, ಅಯ್ಯೋ ಅಪ್ಪ ನೋವಿಂದ ಸಾಯ್ತಾ ಇದ್ದೀನಿ, ಅಪ್ಪ ಸಾಯ್ತೇನೆ ಅಂತ ಅಲ್ಲಿ ಮಗಳಾಗಿರ್ತಕ್ಕಂಥ ಅವಳು ಸಂಕಟ ಪಡ್ತಾ ಇದ್ರೆ, ನಡಿ ರಾಜ ಅದೇನು ವೈದ್ಯ ಮಾಡ್ತೀಯ ಮಾಡೇ ಬಿಡಯ್ಯ ಅಂತ ಹೇಳ್ತಾನೆ ಬೋಳೇಶಂಕರ. ರಾಜಕುಮಾರಿ, ಈ ಬೇರನ್ನು ಬಾಯಲ್ಲಿ ಇಟ್ಕೊಂಡು ಜಿಗಿದು ನುಂಗಬೇಕು, ಶಿವ ನಿನಗೆ ಒಳ್ಳೆಯದು ಮಾಡುತ್ತಾನೆ. ನೋಡಿ ಅಲ್ಲಿ ಚೆನ್ನಾಗಿ ನೋಡಿ ಈ ವಾಕ್ಯ. ರಾಜಕುಮಾರಿ, ಈ ಬೇರನ್ನು ಬಾಯಲ್ಲಿ ಇಟ್ಕೊಂಡು ಜಿಗಿದು ನುಂಗಬೇಕು, ಶಿವ ನನಗೆ ಒಳ್ಳೆಯದು ಮಾಡುತ್ತಾನೆ ಅಂತ. ಹಿಂಗಾಗಲೇ ಗೊತ್ತಿದೆ ನಿಮಗೆ, ಪಿಶಾಚಿಗಳಿಗೆ ಯಾರ ಹೆಸರು ಕೇಳಿದ್ರೆ ಆಗೋದಿಲ್ಲ, ಪಿಶಾಚಿಗಳಿಗೆ ಶಿವನ ಹೆಸರನ್ನು ಕೇಳಿದ್ರೆ ಆಗೋದಿಲ್ಲ. ಆದರೆ ಬೋಳೇಶಂಕರ ಏನು ಹೇಳಿದ್ದು, ರಾಜಕುಮಾರಿ ಈ ಬೇರನ್ನು ಬಾಯಲ್ಲಿ ಇಟ್ಕೊಂಡು ಜಿಗಿದು ನುಂಗಬೇಕು, ಶಿವ ನಿನಗೆ ಒಳ್ಳೆಯದು ಮಾಡುತ್ತಾನೆ ಅಂತ ಹೇಳಿದ ತಕ್ಷಣ ಅಲ್ಲಿ ಗಮನಿಸಿ, ರಾಜಕುಮಾರಿಯ ಹಾಸಿಗೆ ಕೆಳಗಿರೋ ಪಿಶಾಚಿ ಅಯ್ಯಯ್ಯೋ ಆಗನಬೇಡಿ ದಯಮಾಡಿ ಎಂದು ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಕೂಡಲೇ ಕೋಡಂಗಿ ಶಿವ 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 ಎಂದು ಕೂಗುತ್ತಾನೆ. ಪಿಶಾಚಿ ಮೂರು ನಡುಗುತ್ತಾ ಹೊರಬರುತ್ತೆ. ಮಂತ್ರಿ ಮತ್ತು ಸೇವಕ ಎದುರಿ ಓಡುತ್ತಾರೆ. ರಾಜ ಹಲ್ಲೆ ಮೋರ್ಚೆ ಬಂದು ಕೆಳಗಡೆಗೆ ಬಿದ್ದು ಹೋಗ್ತಾನೆ. ನೋಡಿ ಬೋಳೇಶಂಕರ, ಎಲ್ಲ ಅನಿಸ್ತವೆ ಮತ್ತೆ ಬಂದೀಯಾ? ಪಿಶಾಚಿ ಮೂರು, ನಾನಲ್ಲ, ಮೊದಲು ನಿನಗೆ ಸಿಕ್ಕವನು ನನ್ನ ತಮ್ಮ, ನಾನು ನಿನ್ನ ಅಣ್ಣ ಸರ್ದಾರ ಸೋಮಣ್ಣನ ಹತ್ತಿರ ಇದ್ದವನು. ಪಿಶಾಚಿ ಬೋಳೇಶಂಕರ, ನೀನು ಯಾರಾದರೂ ಆಗಿರು, ನಿನ್ನ ತಮ್ಮಂದರಿಗಾದ ಗತಿಯೇ ನಿನಗೂ ಕಾದಿದೆ. ಹೊಡೆಯೋದಕ್ಕೆ ಹೋಗ್ತಾನೆ. ಹೊಡೆಯೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೋಡಂಗಿ, ಇರು ಮಿತ್ರ, ಇರು ಗೆಳೆಯ, ಇದೇನು ಲಾಭ ಕೊಡ್ತದ ನೋಡೋಣ ಇರು ಅಂತ. ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಒಂದನೇ ಪಿಶಾಚಿ ಬೋಳೇಶಂಕರನಿಗೆ ಏನು ಬಹುಮಾನ ಕೊಟ್ಟಿದೆ ಅಂತಕ್ಕಂಥ ಗೊತ್ತಿದೆ. ಒಂದನೇ ಪಿಶಾಚಿ ಬೋಳೇಶಂಕರನ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರನ್ನು ಬಹುಮಾನವಾಗಿ ಕೊಟ್ಟಿದೆ. ಇನ್ನು ಎರಡನೇ ಪಿಶಾಚಿ ಏನು ಬಹುಮಾನ ಕೊಟ್ಟಿದೆ, ಎರಡನೇ ಪಿಶಾಚಿ ಅಂತಕ್ಕಂಥದ್ದು ಇಲ್ಲಿ ಕಾಳಿನ ತೆನೆಯಿಂದ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಟ್ಟಿದೆ. ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಟ್ಟಿದೆ. ಹಾಗಾಗಿ ಇಲ್ಲಿ ಕೊಡಂಗಿ, ಇರು ಮಿತ್ರ, ಇರು ಗೆಳೆಯ, ಈ ಮೂರನೇ ಪಿಶಾಚಿ ಅಂತಕ್ಕಂಥ ಏನು ಬಹುಮಾನ ಕೊಡುತ್ತೋ ನೋಡೋಣ ಇರು ಅನ್ಬೇಕಾದ್ರೆ ಪಿಶಾಚಿ ಮೂರು, ಅಯ್ಯಯ್ಯೋ ದಮ್ಮಯ್ಯ, ನಾನು ಬಿಟ್ಬಿಡು, ಬೇಕಾದ್ರೆ ನಿನಗೆ ಸಹಾಯ ಮಾಡ್ತೀನಿ. ಬೋಳೇಶಂಕರ, ಏನು ಮಾಡಬಲ್ಲೆ ಬೋಳೇಶಂಕರ? ಅವರಿಂದ ಏನು ಉಪಯೋಗ? ಸರಿ ಪಿಶಾಚಿ ಮೂರು, ಸಿಪಾಯಿಗಳನ್ನು ಮಾಡಬಲ್ಲೆ. ಬೋಳೇಶಂಕರ, ಅವರಿಂದ ಏನು ಉಪಯೋಗ? ಪಿಶಾಚಿ ಮೂರು, ನೀನು ಏನೇ ಹೇಳಿದ್ರೂ ಮಾಡ್ತಾರೆ. ಬೋಳೇಶಂಕರ, ಅವರು ಹಾಡಬಲ್ಲರು. ಕೊಡಂಗಿ, ಅವರು ಕುಣಿಯಬಲ್ಲರು. ಪಿಶಾಚಿ ಮೂರು, ನೀನು ಇಷ್ಟಪಟ್ಟರೆ ಹಾಡ್ತಾರೆ, ನೀನು ಇಷ್ಟಪಟ್ಟರೆ ಕುಣಿತಾರೆ, ಎರಡೂ ಮಾಡ್ತಾರೆ ಅನ್ಬೇಕಾದ್ರೆ ಬೋಳೇಶಂಕರ, ಆಗಲೇ ಸ್ವಲ್ಪ ಜನ ಸಿಪಾಯಿಗಳನ್ನು ಮಾಡಿ ತೋರಿಸು. ಪಿಶಾಚಿ ಮೂರು ಹುಲ್ಲಿನ ಹೊರೆ ತಗೊಂಡು ಬಂದು
ನೆಲದ ಮೇಲೆ ನಿಲ್ಲಿಸು. ಹುಲ್ಲಿನ ಒಂದು ಹೊರೆ ತಗೊಂಡ್ಬಂದು ಆ ನೆಲದ ಮೇಲೆ ನಿಲ್ಲಿಸು ಅಂತ ಹೇಳಿದಾಗ ಬೋಳೆಶಂಕರ, ಇರು ಕೊಡಗಿ, ಆ ಕುದುರೆ ಲಾಯದಿಂದ ಒಂದು ಹುಲ್ಲು ತಗೊಂಬ ಅಂದರೆ ಕುದುರೆಯನ್ನು ಕಟ್ಟಾಕ್ತಕ್ಕಂಥ ಒಂದು ಜಾಗದಿಂದ ಒಂದು ಹುಲ್ಲಿನ ಹೊರೆಯನ್ನು ತಗೊಂಬ ಅನ್ಬೇಕಾದ್ರೆ ಸಾಗ ನೋಡಿ ಕೊಡಂಗಿ ಓಡುವನು, ನಿಜ ಹೇಳು ರಾಜ್ಕುಮಾರಿನ ನೀನು ಯಾಕೆ ಹಿಡಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. 3ನೇ ಪಿಶಾಚಿ ಅಂತಕ್ಕಂಥ ರಾಜ್ಕುಮಾರಿನ ಯಾಕೆ ಹಿಡ್ತು ಈಗಾಗಲೇ ನಿಮಗೆ ಹಿಂದೆ ಗೊತ್ತಿದೆ. ಈಗಾಗಲೇ ರಾಜಕುಮಾರಿಗೆ ಹೊಟ್ಟೆ ನೋವು ಬರೋ ಹಾಗೆ ನಾನು ಮಾಡ್ತೀನಿ ಹೋಗಿ. ಹಾಗಾಗಿ ರಾಜಕುಮಾರಿ ಹೊಟ್ಟೆ ನೋವನ್ನು ವಾಸಿ ಮಾಡಬೇಕಂತ ಬರ್ತಾನೆ ಯಾರು, ಬೋಳೆಶಂಕರ. ಆಗ ಮಾರ್ಗದ ಮಧ್ಯದಲ್ಲಿ ಬೋಳೆಶಂಕರ ಇರ್ತಕ್ಕಂತಹ ಒಂದು ಬೇರೆಯನ್ನ ಕಿತ್ಕೊಂಡ್ಬಿಡುವಂತ ಈಗಾಗಲೇ ಉಪಾಯವನ್ನು ಮಾಡ್ಕೊಂಡಿತ್ತಲ್ಲ, ಅದನ್ನ ಈಗ ಅದು ತನ್ನ ಬಾಯಲ್ಲೇ ಹೇಳುತ್ತೆ 3ನೇ ಪಿಶಾಚಿ. ನೋಡಿ ಕೋಡಂಗಿ ಓಡುವನು, ನಿಜ ಹೇಳು ರಾಜಕುಮಾರ ನೀನು ಯಾಕೆ ಹೇಳಿದೆ ಅಂತ ಬೋಳೆಶಂಕರ ಕೇಳಿದಂಥ ಪ್ರಶ್ನೆಗೆ ಈಗ ಪಿಶಾಚಿ ಹೇಳುತ್ತೆ, ನೋಡಿ ಗಮನಿಸಿ. ಪಿಶಾಚಿ 3, ನೀನು ಇಲ್ಲಿಗೆ ಬರಲಿ ಅಂತ ಬೋಳೆಶಂಕರ, ನಿಮ್ಮನ್ನು ನನ್ನಲ್ಲಿಗೆ ಕಳಿಸಿದವರು ಯಾರು ಅಂತ ಹೇಳಿದಾಗ ಪಿಶಾಚಿ 3, ನಮ್ಮ ಯಜಮಾನ ಸೈತಾನ ದೊರೆ, ನಮ್ಮ ಯಜಮಾನ ಇದ್ದಾನಲ್ಲ ಯಾರು ಆ ಸೈತಾನ ದೊರೆ. ಕೋಡಂಗಿ ಬರುವನು, ಬೋಳೆಶಂಕರ ಈಗ ಮಾಡು. ಪಿಶಾಚಿ 3, ಹುಲ್ಲನ್ನ ನೆಲದ ಮೇಲೆ ನಿಲ್ಲಿಸಿ ಹಂಡೋಲ ಬಂಡೋಲ ಚಿಗಿರಿ ಚಿಕ್ಕಲಕ ಬಕಲಕ ಸಾಲಕೋದ್ರೆ ಹನುಮಂತರಾಯ, ಹುಲ್ಲಿನ ಹೆಸಲು ಸಿಪಾಯಿ ಆಗಲಿ ಬಚೋ ಬೋಲ್ ಬೋಲತಿ ಬೋಲ್ ಆಮ್ ಲಗೋಟಿ ಕೋಲ್ ಅಂತ ಹೇಳ್ತಾರೆ. ಅಂದರೆ ಈಗ ಒಂದೊಂದು ಹುಲ್ಲಿನ ಹೆಸರಿನಿಂದ ಒಬ್ಬೊಬ್ಬ ಸಿಪಾಯಿ ಆಗಿರ್ತಕ್ಕಂಥನು ಹೊರಬರ್ತಾನೆ. ಒಂದೊಂದು ಹುಲ್ಲಿನ ಹೆಸರಿನಿಂದ ಒಬ್ಬೊಬ್ಬ ಸಿಪಾಯಿ ಆಗಿರ್ತಕ್ಕಂಥನು ಹೊರಬರ್ತಾನೆ. ಯಾಕೆಂದ್ರೆ ಆ ಮಂತ್ರವನ್ನ ಹೇಳ್ತಾ ಇದೆ ನೋಡಿ. ಅಲ್ಲಿ ಹುಲ್ಲಿನ ಹೊರೆ ಮೇಲೆ ನಿಲ್ಲಿಸಿ ಈ ಹುಲ್ಲನ್ನ ನಿಲ್ಲಿಸ್ತಾರೆ. ಈ ಹುಲ್ಲನ್ನ ನಿಲ್ಲಿಸಿ ಅಂಡೋಲ ಬಂಡೋಲ ಚಿಗಿರಿ ಚಿಕ್ಕಲಕ ಬಕಲಕ ಸಾಲಕೋದ್ರೆ ಹನುಮಂತರಾಯ, ಹುಲ್ಲಿನ ಹೆಸರು ಸಿಪಾಯಿ ಆಗಲಿ ಬಚೋ ಬೋಲ್ ಬೋಲತಿ ಬೋಲ್ ಆಮ್ ಲಗೋಟಿ ಕೋಲ್ ಅಂತ ಹೇಳಿದಾಗ ಈಗ ಒಂದೊಂದು ಹುಲ್ಲಿನ ಹೆಸರಿನಿಂದ ಒಂದೊಂದು ಹುಲ್ಲಿನ ಕಡ್ಡಿಯಿಂದ ಒಬ್ಬೊಬ್ಬ ಜವಾನ ಆಗಿರ್ತಕ್ಕಂಥ ಹೊರಗಡೆಗೆ ಬರ್ತಾರೆ. ನೋಡಿ ಬೋಳೆಶಂಕರ, ಚೆನ್ನಾಗಿದೆ ಆಟ, ತುಂಬಾ ಚೆನ್ನಾಗಿದೆ. ಇದನ್ನು ತೋರಿಸಿದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಅಲ್ವಾ. ಪಿಶಾಚಿ 3, ಈಗ ನಾನು ಹೋಗಲಾ. ಬೋಳೆಶಂಕರ, ಇರಯ್ಯ, ಈ ಸಿಪಾಯಿಗಳನ್ನ ಮೊದಲಿನ ಹಾಗೆ ಹುಲ್ಲು ಮಾಡು, ಇಲ್ಲಿದ್ದೆ ಒಳ್ಳೆ ಹುಲ್ಲು ದಂಡವಾಗುತ್ತೆ ಅಂತ ಹೇಳಿದಾಗ ಪಿಶಾಚಿ 3 ಮಂತ್ರವನ್ನೇ ತಿರುಗಾ ಮುರುಗ ಹೀಗೆ ಹೇಳಿ ಕಲಬಕ ಕಳಚಿ ರಗಚಿ ಲಂಡೋಲ್ಕಿರಿ ಸಾಲಕುದ್ರೆ ಹನುಮಂತರಾಯ, ಎಲ್ಲಾ ಸಿಪಾಯಿ ಹುಲ್ಲಾಗ್ಲಿ ಬಚೋ ಬೋಲ್ ಬೋಳೋತಿ ಬೋಲ್ ಇಂ ಅಗೋಟಿ ಕೋಲ್ ಅಂತ ಹೇಳಿದಾಗ ಈಗ ಪುನಃ ಸಿಪಾಯಿಗಳೆಲ್ಲ ಏನಾಗ್ತಂದ್ರೆ ಈ ಹುಲ್ಲಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಪಿಶಾಚಿ 3, ನಾನಿನ್ನು ಹೋಗಲಾ. ಕೊಡಂಗಿ, ಮೊದಲು ಹೊರಟೋಗಿಲ್ಲಿಂದ ಸತ್ತೋಗು ಅಂತ ಅವನು ನೋಡಿ ಆಯ್ತು ಹೊರಡು ಅಂತ ಹೇಳ್ಬಿಟ್ಟು ಶಿವ 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 ಬೋಮ್ ಬೋಮ್ ಶಂಕರ ಬೋಳೆ ಶಂಕರ ಬೋಮ್ ಬೋಮ್ ಶಂಕರ ಬೋಳೆ ಶಂಕರ ಬೋಮ್ ಬೋಮ್ ಶಂಕರ ಬೋಳೆ ಶಂಕರ ಅಂತ ಹೇಳಿದಾಗ ಪಿಶಾಚಿ ಅಯ್ಯಯ್ಯೋ ಹೆಸರೆತ್ತಬೇಡಿ, ಅಯ್ಯಯ್ಯೋ ಹೆಸರೆತ್ತಬೇಡಿ, ಅಯ್ಯಯ್ಯೋ ಹೆಸರೆತ್ತಬೇಡಿ ಅಂತ ಹೇಳ್ಬಿಟ್ಟು ಸುತ್ತಿ 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 ಅಲ್ಲೇ ಸೋತು ಸತ್ತೋಗುತ್ತೆ. ಸೊ ಇಲ್ಲಿಗೆ 3 ಪಿಶಾಚಿಗಳ ನಿರ್ನಾಮ ಅಂತಕ್ಕಂಥದ್ದು ಆಗುತ್ತೆ. ಈ 3 ಪಿಶಾಚಿಗಳು ಸಹ ಬೋಳೆಶಂಕರನ ಕೈಯಲ್ಲಿ ಸೋತು ಸತ್ತು ಹೋಗಿದೆ. ಈ 3 ಪಿಶಾಚಿಗಳನ್ನ ಭೂಲೋಕ ಕಳಿಸಿರ್ತಕ್ಕಂಥವ್ರು ಯಾರಪ್ಪ? 28 ನರಕಗಳ ಅಧಿಪತಿ ಆಗಿರ್ತಕ್ಕಂಥ ಸೈತಾನ. ಈಗ ಸೈತಾನನೇ ಅವನು ಬರ್ತಾನೆ. ಯಾಕಂತಂದ್ರೆ ಈಗಾಗಲೇ ನಾನು 3 ಪಿಶಾಚಿಗಳನ್ನ ಕಳಿಸ್ಕೊಟ್ಟೆ. ಏನಕ್ಕೆ? ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ, ಬೆಪ್ತಕಡಿ, ಬೋಳೆಶಂಕರ ಈ 3 ಅಣ್ಣ ತಮ್ಮಂದರಲ್ಲಿ ಆನಂದ ಮತ್ತು ನೆಮ್ಮದಿಯನ್ನ ಕೇಳಿಸಿ ಇವರಲ್ಲಿ ವಿರಸವನ್ನು ಹುಟ್ಟಿಸಿ ಈ 3ರನ್ನ ನರಕಕ್ಕೆ ಕರೆದು ತನ್ನಿ ಅಂತ ಹೇಳ್ಬಿಟ್ಟು ನಾನು ಕಳಿಸ್ನಲ್ಲ. ಆದ್ರೆ ಯಾವೊಂದು ಪಿಶಾಚಿಯ ಕಡೆಯಿಂದನೂ ಸಹ ನನಗೆ ಯಾವುದೇ ರೀತಿಯ ಮಾಹಿತಿ ಅಂತಕ್ಕಂಥದ್ದು ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಈಗ ಕೆಳಗಡೆಗೆ ಇಳಿದು ಬರ್ತಾನೆ. ಅವನೂ ಸಹ ಬೋಳೆಶಂಕರನ ಕೈಯಲ್ಲಿ ಯಾವ ರೀತಿ ಸೋಲ್ತಾನೆ ಅಂತಕ್ಕಂಥದ್ದನ್ನ ನಾವು ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ ವಿದ್ಯಾರ್ಥಿಗಳೇ. ಸೊ ಈ ಒಂದು ತರಗತಿಯಲ್ಲಿ ಇಷ್ಟು ಬರುತ್ತೆ. ಸೊ 1 minute.